ಅವಾಗ ವಿಚಾರ ಮಾಡ್ತಾಳ ಏನಂತ? ಇದು ನಾ ಸಾಯತ್ತನ ಸುದ್ದ ಆಗಂಗಿಲ್ಲ. ಹೌದು, ನಾ ಸಾಯ್ಬೇಕಂದಳು ಹೆಣ್ಮಗಳು. ಹೌದಪ್ಪ, ಹೌದು. ಹಾ ಹೌದು, ನಾ ಸಾಯ್ಬೇಕಂದಳು. ಹೆಂಗ ಆ ಗಂಡ ಕಾಡಿದ್ರ ಸಲುವಾಗಿ ಆ ಹೆಂಡತಿ ಅನ್ನಕ್ಕೆ ಹೆಂಗ ಸಾಯ್ತಾಳ ಅಂತಕ್ಕಂಥದ್ದು 2 ನುಡಿ ಒಳಗ ಮುಕ್ತಾಯ ಆಗ್ತದೆ. ಮಕ್ಕಳ ಮಾರಿ ನೋಡಿ ಊರುಲ್ಲ ಹೈಕೊಂಡು ನಸ್ಕಿನ ನಾಕ ಮಕ್ಕಳು ಬಂದು ಅಳ್ತಾವ ತಾಯಿ ಮುಂದ. ಏನಂತ ಹೇಳಿ? ಲಗ್ನ ಆಗ್ತಕ್ಕಂಥ ಹುಡುಗಿ ಅಳ್ತದ. ಹಂಗಪ್ಪ, ನಿಮ್ ಮಳ್ಯಾಗ ಪ್ಯಾಂಟ್ ಸೂಟ್ ತರ್ತೀನಿ ಅಂತ ಹೇಳಿ ಹೋದಿ ಕಾಶಿ. ನೀ ಯಾರ ಕೈಯಾಗ ಕೊಟ್ಟು ಕಳ್ಸಿದಿ? ಹೌದು. ನನಗ ಲಗ್ನ ಸೀರೆ ತರ್ತೀನಿ ಅಂತ ಹೇಳಿ ಹೋದಿ ನನ್ನ ಹಡದವ. ನೀ ಯಾರ ಕೈಯಾಗ ಕೊಟ್ಟು ಕಳ್ಸಿದಿ? ನಮಗ 3 ಮಂದಿಗೆ ನಾ ಯಾರ ಕೈಯಾಗ ಕೊಟ್ಟು ಕಳ್ಸಿದಿ? ಯಾರ ಕೈಯಾಗ ಬಿಟ್ಟು ಹೊಂಟಿ ನನ್ನ ನೋವು ಅಂತೇಳಿ ಮಕ್ಕಳು ತಾಯಿ ಮ್ಯಾಗ ಬಿದ್ದು ಅಳ್ಳಕತ್ತಳು. ತಾಯಿ ನೀನು ಇಲ್ಲದ ಮೇಲೆ ಮಗಲಾಗಿರ್ತಕ್ಕಂಥ ಬಾವಿ ಒಳಗ ಜಿಗುದು ಪ್ರಾಣ ಬಿಟ್ರು ಮಕ್ಕಳು. ಹ್ಯಾಂಗ ಹಚ್ಚಲಿ ವಾಗುತ್ತನಕ ಗಂಡ ಗಂಟು ಬಿದ್ದು ಬಾಳ್ಯ ಮಕ್ಕಳಿಗೆ ಹ್ಯಾಂಗ ಹಚ್ಚಲಿ ವಾಗುತ್ತನಕ ಲಗ್ನದ ವರ್ಷೇತ ತವರ ಮನೆಗೆ ಹಾದಿಲ್ಲ ಹೋಗನಕ ತಾಯಿ ತೀರ್ಯಾಳ ಲಗ್ನದ ವರ್ಷೇತ ಬಾಳರ ನಾಜೂಕ ನಾಯಿಗಿಂತ ಕೀಳಾಗಿ ನವರ ಮನಕ ಅಣ್ಣನ ಹೆಂಡ್ರು ಬಾಳರ ನಾಜೂಕ ನಾಯಿಗಿಂತ ಕೀಳಾಗಿ ನವರ ಮನಕ
ನಿಂದ್ರಲ್ಲೋ ಹಂತೇಕ ದುವಾರ ನಿನರಲ್ಲೋ ಬಲ್ಲೇಕ ಇದ್ದ ಆಸ್ತಿ ಮಾರ್ಯನೋ ತನ್ನ ಚಟಕ ನನ್ನ ಗಂಡ ಎಂದಂತದ ವಾಟಕ ಇದ್ದ ಆಸ್ತಿ ಮಾರ್ಯನೋ ತನ್ನ ಚಟಕ ನನ್ನ ಗಂಡ ಎಂದೋತ್ತದ ಮ್ಯಾಕ ಮಕ್ಕಳಾಗಿ ಹುಟ್ಟುಬಾರ್ದ ಮರುದೇಕ ಹಾಡಿಗೆ ದೈವಕ ಎನ್ನಾಗಿ ಹುಟ್ಟುಬಾರ್ದ ಮರುದೇಕ ಗಂಡ ಕಟ್ಟು ಬಿದ್ದು ಬಾಳೆಕ ಮಕ್ಕಳಿಗೆ ಒಯ್ದು ಹ್ಯಾಂಗತ್ತಲಿ ವಾಗುತ್ತಾನಕ ಮಕ್ಕಳಿಗೆ ಗಂಡು ಬಿದ್ದು ಬಾಳೆಕ ಮಕ್ಕಳಿಗೆ ಒಯ್ದು ಹ್ಯಾಂಗತ್ತಲಿ ವಾಗುತ್ತಾನಕ ಹೆಣ್ಣು ಮಕ್ಕಳ ಸಂಗ ಬಂದು ದೇಶಕ್ಕ ನಾ ಹೋಗಿ ಸೇರಿ ನಿನ್ನಡು ಬರಕ ಹೆಣ್ಣು ಮಕ್ಕಳ ಸಂಘ ಅಂದ್ರೆ ಯಾವ ಸಂಘ ಮಾಡಿದ್ರಿ ಅಮರ ಮಾಸ್ತರ್ ನೀವು? ಇವೇ ರೀಪ ಡೋಳಿನ ಸಂಘ, ನಾಟಕ ಸಂಘ, ಪಾಜತ್ ಸಂಘ. ಈ ಸಂಘ ಅಲ್ಲ, ಮತ್ತವ್ರಿಪ್ಪ ಭಾರತ ದೇಶದೊಳಗ ಮಹಿಳಾ ಸಂಘ ಅಂತೇಳಿ ಬಂದು ಹೌದಪ್ಪ, ಹೌದು ಬಂದು ತ್ರಿಶಕ್ತಿ ಅಂತೇಳಿ ಹೌದು ಹೆಣ್ಮಕ್ಳ ರೀತಿ ಒಳಗ 20 ರೂಪಾಯಿ ಬಿಸಿ ತುಂಬುತ್ತಿದ್ರು, 100 ರೂಪಾಯಿ ಬಿಸಿ ತುಂಬುತ್ತಿದ್ರು. ತುಂಬುತ್ತಿದ್ರು. ಆ ಮಹಿಳಾ ಸಂಘದವರು ಎಲ್ಲಾ ರೊಕ್ಕ ಒಮ್ಮೆ ಬಾಳೆ ಮಾಡಿ ಹೌದು ಅವ್ರಿಗೆ ಒಮ್ಮೆ ಕೊಡ್ತಿದ್ರು. ಈ ಸಂಘದೊಳಗ ಆ 3 ಹೆಣ್ಣು ಮಕ್ಕಳನ್ನ ಹಡೆದಿರ್ತಕ್ಕಂಥ ಹೆಣ್ಣು ಮಗಳು ಆ ಸಂಘದೊಳಗ ಸೇರ್ಪಡೆ ಆಗ್ತಾಳು. ಆ ಸಂಘ ಅಕ್ಕಿಗೆ ಅನುಕೂಲ ಮಾಡ್ತದ. ಹೌದು ಸಂಘ ಅಕ್ಕಿಗೆ ಅನುಕೂಲ ಮಾಡ್ತದ. ಹಾ ಕರೆ ಗಂಡ ಬಂದು ಯಾವ ರೀತಿ ಅನಾನುಕೂಲ ಮಾಡ್ತಾನ ಅಂತಕ್ಕಂಥದ್ದು ಸಂಘ ಅನುಕೂಲ ಮಾಡ್ತದ, ಗಂಡ ಅನಾನುಕೂಲ ಮಾಡ್ತಾನ. ಹೌದು ಹುಡುಕ ಗಂಡ ಹೆಣ್ಮಕ್ಳಿಗೆ ಆ ಹೆಣ್ಣು ಮಗಳಿಗೆ ಯಾವ ರೀತಿ ಅನಾನುಕೂಲ ಮಾಡ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದ್ರಿ. ಹೆಣ್ಣು ಮಕ್ಕಳ ಸಂಘ ಬಂದು ದೇಶಕ್ಕ ನಾ ಹೋಗಿ ಸೇರಿ ನಿನ್ನಡು ಬರಕ ನೆರಮನೆ ಗೆಳತಿದ್ಳು ಮಾಣಿಕ್ಯ ರೊಕ್ಕ ಲೆಕ್ಕ ಅಕ್ಕಿಯ ಪಲ್ಲೇಕ ನೆರಮನೆ ಗೆಳತಿದ್ಳು ಮಾಣಿಕ್ಯ ರೊಕ್ಕ ಲೆಕ್ಕ ಅಕ್ಕಿಯ ಹಲ್ಲೇಕ ಒಟ್ಟು
ಇಸುಬೆಟ್ಟಾಡುವುದಕ್ಕ ಹೊಡೆದ ಒಯ್ದ ಮುರಿದವ ಸಂದಕ್ಕ ಹೋದ ಎಕ್ಕ ದಾರು ಕುಡಿಯುವುದಕ್ಕ ಮಕ್ಕಳಾಗಿ ಮುಂಜಾನೆ 8ಕ್ಕ ಸ್ವತ್ತು ಬಂದನ ಪಾರಾಟ ಬಿಗುರು ಬಂದ್ರು ಮುಂಜಾನೆ 8ಕ್ಕ ನನ್ನ ಗೋಳ ಏನು ಹೇಳಲಿ ದೈವಕ್ಕ ಹೆಣ್ಣಾಗಿ ಹುಟ್ಟಬಾರದು ಮರುತ್ತೇಕ ನನ್ನ ಗೋಳ ಏನು ಹೇಳಲಿ ದೈವಕ್ಕ ಹೆಣ್ಣಾಗಿ ಹುಟ್ಟಬಾರದು ಮರುತ್ತೇಕ ಮಕ್ಕಳಾಗಿ ಹುಟ್ಟಬಾರದು ಮರುತ್ತೇಕ ಮಕ್ಕಳೊಳಗ ದೊಡ್ಡ ಹುಡುಗಿ ಒಂದು ಹುಡುಗ ನೋಡಿ ಹೋಯ್ತು ನೋಡಿ ಹೋಗಿ ತಮ್ಮ ಊರಾಗ ತಾಯಿ ತಂದಿ ಕೈಲಿ ಫೋನ್ ಹಚ್ಚಿಸಿದ್ರು ಏನಂತ ಅವಾಗ ತಾಯಿ ತಂದಿ ಫೋನ್ದಾಗ ಮಾತಾಡ್ತಾರ ಏನಂತ್ರಿ ಯಾ ತಾಯಿ ತಂದಿ ಹುಡುಗನು ತಾಯಿ ತಂದಿ ಏನಂತ ಮಾತಾಡ್ತಾರಪ್ಪ ನಿಮ್ಮ ಹುಡುಗಿಯರೇ ನಮ್ಮ ಹುಡುಗ ಪಾಸ್ ಆಗ್ಯಾದ್ರಿ ನಾಳಿನ ದಿವಸ ನಾವ್ ಎಂಗೇಜ್ಮೆಂಟ್ ಮಾಡ್ಲಕ್ ನಿಮ್ ಮನಿಗ್ ಬರೋರ್ ಅದೀವ್ ನಾವು ಹೌದ್ ಹೌದ್ 4 ಮಂದಿ ಹಿರಿಯರು ನೀವೆಲ್ಲಾರು ಮನ್ಯಾಗಿರ್ರಿ ಅಂತ ಹೇಳಿ ಆ ಫೋನ್ದಾಗ ಹಿರಿಯರು ಹೇಳಿದ ಕೂಡಲೇ ತಾಯಿ ಖುಷಿ ಆಯ್ತು ಬಂದ್ ಬೀಗರಿಗೆ ಮಾನಪನ ಭಾರಿ ಮಾಡ್ಬೇಕು ಎಂಗೇಜ್ಮೆಂಟ್ ಭಾರಿ ಮಾಡ್ಬೇಕಂತ ಹೇಳಿ ಅಡಕಲ ಗಡಿಯಾಗ ಉಪ್ಪಿನ ಗಡಿಯಾಗ ಚೀಲದ ಸಂಧ್ಯಾಗಿ ಹೆಣ್ಣು ಮಗಳು ರೊಕ್ಕ ಗೋಳೆ ಮಾಡಿ ಇಟ್ಟಿದ್ರು ಕೂಲಿ ನಾಲಿ ಮಾಡಿದ್ದು ಅವೇ ರೊಕ್ಕ ತೆಗೆದು ಎಣಸಲು ಕತ್ತಿದ್ರು ಗಂಡ ಗಂಡ ಬಂದು ಒಟ್ಟು ರೊಕ್ಕ ಕಸ್ಕೊಂಡ ₹1 ಇಡ್ಲಿಲ್ಲ ಒಟ್ಟು ರೊಕ್ಕ ಕಸ್ಕೊಂಡು ದಾರು ಕುಡ್ಲಿಕ್ಕೆ ಇಸ್ಬೇಟ್ ಆಳಕ್ ಹೋಗ್ಬಿಟ್ಟ ಹೋಗಿ ಎಲ್ಲಾ ಹಾಳು ಮಾಡಿ ರಾತ್ರಿ ಬಾರಕ್ ಬಂದು ಮನ್ಯಾಗ ಮಲ್ಕೊಂಡ ಹೆಣ್ಮಗಳಿಗೆ ಬೆಳಗ ನಿದ್ದ ಹತ್ತಲಿಲ್ಲ ಹೊತ್ತು ಹೊಂಟ್ರಿ ಬೀಗರು ಬರ್ತಾರೆ ಎಂಗೇಜ್ಮೆಂಟ್ ನ ಹ್ಯಾಂಗ್ ಮಾಡ್ಲಿ ಬೀಗರಿಗೆ ಮಾರ್ಪನ್ನ ಹ್ಯಾಂಗ್ ಮಾಡ್ಲಿ ಅಂತೇಳಿ ಆ ಹೆಣ್ಮಗಳಿಗೆ ಬೆಳಗ ನಿದ್ದೆ ಹತ್ತಿಲ್ಲ ಗಂಡ ರೊಕ್ಕ ಹಾಳು ಮಾಡಿ ರಾತ್ರಿ ಬಾರಕ್ ಬಂದು ಕುಡಿದು ಮಲ್ಕೊಂಡು ಬಿಟ್ಟ ಮುಂಜಾನೆ ನಸಕ್ನ್ಯಾಗ ಬೀಗರು ದೌಡ್ ಬಂದ್ರು ಬಿಸಿಲಾಗ ನಾವು ದೌಡ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ 8ಕ್ಕೆ ಬಂದು ಮನಿ ಮುಂದೆ ನಿತ್ರು ಬೀಗರಿಗೆ ಮನ್ಯಾಗ ಕಳಿಸಿ ಹೊರಗ್ ಕಟ್ಟಿ ಮ್ಯಾಗ ಕೂತಿ ಹೆಣ್ಮಗಳು ಅಳ್ಳು ಕತ್ತಳು ಒಬ್ಬ ಹಿರಿಯ ಮನುಷ್ಯ ಬಂದ ರುಂಬಲ ಮನುಷ್ಯ ಅವಾಗ ನಮ್ಮ ಆ ಹೆಣ್ಮಗಳಿಗೆ ಏನಂತ್ರಿ ಯವಾ ನಮ್ ಮಕ್ಕಳು ದೊಡ್ಡ ಆಗ್ಯಾವ ಎಲ್ಲೆಲ್ಲ ಹುಡುಗರಿಗೆ ನೋಡ್ರಿ ನಮ್ ತೆಲಿ ತಿಂತೀವಿ ಜೀವ ತಿಂತಿದಿ ಬಂಗಾರ ಅಂತ ಹೊರ ಬಂದು ಮನ್ಯಾಗ ಕುಂತಾದ ಬೀಗರಿ ಮನ್ಯಾಗ ಕಳಿಸಿ ಹೊರಗ್ ಕೂತಳ್ಳಕತ್ತಿದ್ಯಾ ನೀನ್ ನಾವು ಅಂತೇಳಿ ಬೈದ ಸಲಿಗೆದಿಂದ ಮಗಳ ತಿಳಿದು ಬೈದ ಅವಾಗ ಮಗಳು ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ಹೇಳ್ತಾಳ ಏನ್ ಹೇಳಿದ್ರಪ್ಪ ನಾನು ಬೀಗರಿಗೆ ಮನ್ಯಾಗ ಕಳಿಸಿ ಹೊರಗ್ ಕಟ್ಟಿ ಮ್ಯಾಗ ಕೂತಿ ಯಾಕೆ ಕಳ್ಳಕತ್ತೀನಿ ಅಂತ ಕೇಳಿದ್ರ ಯಾಕ ನಾ ಕೂಲಿ ನಾಲಿ ಮಾಡಿದ್ರು ರೊಕ್ಕ ನಾ ಕೆಲ್ಸಕ್ಕೆ ಹೋಗಿ ಬಾಳೆ ಮಾಡಿದ್ರು ಅಕ್ಕ ತೆಗೆದು ಎಣಸಿ ಮಗಳ ಎಂಗೇಜ್ಮೆಂಟ್ ಭಾರಿ ಮಾಡ್ಬೇಕು ಅನ್ನೋದ್ರಾಗ ನಿಮ್ ಮಳೆ ಇದ್ದ ಒಟ್ಟು ರೊಕ್ಕ ಕಸ್ಕೊಂಡು ಒಯ್ದು ದಾರ ಕುಡ್ದು ಇಸ್ಬೆಟ್ಟಾಡಿ ಸೋತ್ ರಾತ್ರಿ ಬರಕ್ ಬಂದು ಮನ್ಯಾಗ ಮಲ್ಕೊಂಡಾನ ಕೈಯಾಗ ₹1 ಇಲ್ಲ ಬೀಗರು ಒಳಗ್ ಕೂತಾರಕ್ಕ ಚಾ ಮಾಡ್ಬೇಕತ್ತೀನಿ ಸಕ್ರಿ ಇಲ್ಲ ಸಕ್ರಿ ತರಬೇಕತ್ತೀನಿ ₹1 ಇಲ್ಲ ನಾವ್ ಮನ್ಯಾಗ ಹ್ಯಾಂಗ್ ಹೋಗ್ಲಿ ಕಾಕ ಅಂದಳು ಹೆಣ್ಮಗಳು ಆ ಹೆಣ್ಮಗಳ ಮಾತು ಕೇಳಿ ಕಾಕಾಗ ದುಃಖ ಆಯ್ತು ಅವಾಗ ಕಾಕ ತಾನ ಏನಂದ ಇಂಥ ವಿಚಾರ ನನ್ ಕಿವಿಗೆ ಬಿದ್ದದ ಅಂದ ಬಳಕ ನಾ ಸುಮ್ ಕೂತಂದ್ರ ಈ ಬಿಗತನ ಹಾಳಾಗ್ತದ ಆ ಹೆಣ್ಣು ಮಗಳಿಗೆ ಬಟ್ಟ ಬರ್ತದ
ತಂಗಿ ನೀ ವಿಚಾರ ಮಾಡಕ್ ಹೋಗಬೇಡ, ಹಾ ನಾ ಸಕ್ರೆ ತರ್ಲಕ್ ನಾ ರೊಕ್ಕ ಕೊಡ್ತೀನಿ. ಕೊಡ್ತೀನಿ. ಆ ಚಾ ಮಾಡು. ಹೌದು ಚಾ ಕುಡ್ದ ಬಳಕ ಎಷ್ಟು ಹೊಂಡ ಎಷ್ಟು ಬಂಗಾರ ಮಾತಾಡ್ತಾರ. ಹೌದು ನಾ ಮಾತಾಡ್ತೀನಿ ತಂಗಿ, ನೀ ಧೈರ್ಯ ಬಿಡಬೇಡ ಅಂತೇಳಿ ಆ ಹೆಣ್ಮಗಳಿಗೆ ಧೈರ್ಯ ಹೇಳ್ದ. ಹೆಣ್ಮಗಳು ಸಕ್ರೆ ತಂದ್ರು, ಚಾ ಮಾಡಿದ್ರು. ಚಾ ಕುಡ್ದ ಬಳಕ ಎಷ್ಟು ಹೊಂಡ ಎಷ್ಟು ಬಂಗಾರ ಮಾತಾಡ್ತಾರ ಅಂತಕ್ಕಂಥದ್ದು ಮುಂದೆ ಬರ್ತೈತಿ. ನೆರಮನೆಯವ ಎದ್ದವ ಪಕ್ಕ ನಾ ಹೋಗಿ ಬಿದ್ದವನ ಪಾದಕ. ನೆರಮನೆಯವ ಎದ್ದವ ಪಕ್ಕ ನಾ ಹೋಗಿ ಬಿದ್ದವನ ಪಾದಕ. ನನ್ನ ಮಗಳಿಗೆ ಬಂದರ ಬೇಡುವುದಕ್ಕ ರೊಕ್ಕ ಇಲ್ಲ, ಚಾಪಣಿ ಮಾಡುವುದಕ್ಕ. ನಿನ್ನ ಸೊಸಿಗೆ ಬಂದರ ಬೇಡುವುದಕ್ಕ ರೊಕ್ಕ ಇಲ್ಲ, ಚಾಪಣಿ ಮಾಡುವುದಕ್ಕ. ಕೊಟ್ಟ ಬಿಡಬೇಡ ಬೀಗ ತನಕ. ಮಗಳಂತ ತಿಳಿದಾನ ತನ್ನ ಮನಕ ರೊಕ್ಕ ಕೊಟ್ಟ ಬಿಡಬೇಡ ಬೀಗ ತನಕ. ಮಾತಕತೆ ದೈವ ಕುಂತ ಬಳಿಕ ನಿಶ್ಚಯ ಆಯ್ತು ತಿಡ್ತು ಅಲ್ಲಿ ಬಂಗಾರಕ. ಮಾತಕತೆ ದೈವ ಕುಂತ ಬಳಿಕ ನಿಶ್ಚಯ ಆಯ್ತು ತಿಡ್ತು ಅಲ್ಲಿ ಬಂಗಾರಕ. ಎಲ್ಲರ ಬಿಗತನ ಮುಗದಂಗ ಈ ಬಿಗತನ ಅಷ್ಟು ಸಲೀಸಾಗಿ ಮುಗಿಲಿಲ್ಲ. ಹೆಂಗ ಮುಗಿತಪ್ಪ? ಆ ಹುಡುಗನ ಕಡೆ ಅವ್ರು ಚಾ ಕುಡ್ದ ಬಳಕ ಹೇಳ್ತಾರ, ಏನಂತ? ನಮ್ ಹುಡುಗ JCB ಡ್ರೈವರ್ ಅದಾನ, 1 ಲಕ್ಷ ಹುಂಡ 4 ತೊಲಿ ಬಂಗಾರ ಬೇಕಂದ್ರ ಅವ್ರು. ಹೌದು. ಅವಾಗ ಹುಡುಗಿ ಕಡೆ ಇರ್ತಕ್ಕಂತ ಕಾಕ ಹೇಳ್ತಾನ, ಯಾನ್ ಹೇಳ್ದ? ತಂಗಿ ಅವ್ರೇ ಹಂಗಲ್ಲಕತ್ತಾರ, ಅವ್ ಬಾಯಿ ಹಿಡಿಸ್ಲಾರ್ದಂಗ್ ಬಿಡಕತ್ತಾರ. ನಿನ್ನ ತಾಕತ್ ಎಷ್ಟದ? ಹೌದು. ನಾ ಏನಾರ ಮಾತಾಡ್ದಂದ್ರ ನೀ ಹೈರಾಣಕ್ ಬೀಳ್ತೀನಿ ನಾಳೆಗೆ. ಹೌದು ಹೌದು. ನಿನ್ನ ತಾಕತ್ ಎಷ್ಟದ? ನಾ ಅಷ್ಟೇ ಮಾತಾಡ್ತೀನಿ ತಂಗಿ. ನೀ ಎಷ್ಟ್ ಹಳ್ಯಾಗ ಕೊಡ್ಬೇಕಲ್ಲಕತ್ತಿದೆ ನನ್ ಕಿವ್ಯಾಗ ಹೇಳಂದ. ಹೌದು ಹೌದು. ಅವಾಗ ಕಿವ್ಯಾಗ ಹೇಳಿದ್ರು ಹೆಣ್ಮಗಳು, ಏನಂತ? ನಾ ಲಗ್ನ ಆಗಿ ಬರುವಂತ ಸಮಯದೊಳಗ ಹೌದು ನನ್ನ ತಾಯಿ ನನ್ನ ಮೈ ಮ್ಯಾಗ 1.5 ತೊಲಿ ಬಂಗಾರ ಹಾಕಿದಳು. ಆ ಬಂಗಾರ ನನ್ನ ಗಂಡಗ್ ಗೊತ್ತಿರ್ಲಾರ್ದಂಗ ನಾ ಮುಚ್ಚಿಟ್ಟೀನಿ. ಹೌದು. ಅದೇ ಬಂಗಾರ ಹಳೆಯನ ಮೈ ಮ್ಯಾಗ ಹಾಕ್ತೀನಿ ಕಾಕ, ಈ ಬಿಗತನ ಮುಗಿಸತ್ ಹೇಳಿದಳು. ಹೌದಪ್ಪ ಹೌದು ಹೇಳಿದಳು. ಯಾಕಾಗಲ್ ತಂಗಿ, ನಾ ಬಿಗತನ ಮುಗಿಸ್ತೀನಿ ಅಂತೇಳಿ ಕಾಕ ಹೇಳ್ತಾನ ಹುಡುಗನ ಕಡೆಯವ್ರಿಗೆ. ಹೌದು ಹೌದು. ನೀವೆಲ್ಲ ಹಂಗ ಕೇಳಕತ್ತೀರಿ, ಕರೆ ಬಾಳ ಬಡತನ ಪರಿಸ್ಥಿತಿ ಅದ. ಗಂಡ ಕುಡುಕದಾನ, 3 ಮಂದಿ ಹೆಣ್ಮಕ್ಳು ಅದಾರ. ಈ ಹುಡುಗಿ ಮೊದಲನೇದದ. ಹೌದು. ಅಟ್ಟು ಇಟ್ಟು ಬೇಡಕೋಬೇಡ್ರಿ, ಮೊಮ್ಮಗಳ ಗುಣ ಬಂಗಾರ ಅದ. ಆ ಮೊಮ್ಮಗಳ ಗುಣ ಬಂಗಾರ ಅದ. ಬಂಗಾರ ಹೊಂಡಕ್ಕೆ ಆಸೆ ಪಡ್ಕೋಬೇಡ್ರಿ. ನಾ ಒಂದು ಮಾತು ಹೇಳ್ತೀನಿ, ಅಟ್ರ ಮ್ಯಾಗ ಬಿಗತನ ಮುಗಿಬೇಕಂತ ಹೇಳ್ದ. ಹೌದಪ್ಪ ಹೌದು. ಹೇಳಂದ್ರ ಅವ್ರು. ಅವಾಗ ಕಾಕ ಹೇಳ್ತಾನ, ಯಾರು ಹೇಳ್ದ? ಹುಂಡ ಗಿಂಡ ಏನು ಆಗಲ್ಲ, 1.5 ತೊಲಿ ಬಂಗಾರ ಮಾತ್ರ ಹಳೆಯನ ಮೈ ಮ್ಯಾಗ ಹಾಕ್ತಿವಿ, ತಗೋ ಸಕ್ರಿ ಅಂದೇವ. ಹೌದು. ಸಕ್ರಿ ತಗೊಂಡ್ ಕೂಡ್ಲೇನೆ ಅವ್ರಿಗೆ ಸಿಟ್ಟು ಬತ್ತು. ಕೈಯೇನು ಸಕ್ರಿ ಹಾರಿ ಹೊಡೆದ್ರು. ಕೈಯೇನು ಸಕ್ರಿ ಹಾರಿ ಹೊಡೆದು ಎದ್ದು ಹೊಂಟ್ರು. ಅವಾಗ ಅವ್ರು ಹೇಳ್ತಾರ, ನಮಗ ನಿಮಗ ಬಹಳ ದೂರ ಅದ, ನಾವು 1.5 ತೊಲೆ ಬಂಗಾರಕ್ಕೆ ಬಿಗತನ ಮಾಡಂಗಿಲ್ಲ ಅಂತೇಳಿ ಎದ್ದು ಹೊಂಟ್ರು. ಓಡಿ ಹೋಗಿ ಹಿರಿಯ ಮನುಷ್ಯ ಕಾಲ್ ಬೀಳಕತ್ತ.
ಹೌದು ಹೌದು ಯಪ್ಪ ಹಾ ಹುಂಡ ಬಂಗಾರಕ್ಕೆ ಆಸೆ ಮಾಡ್ಕೋಬೇಡ್ರಿ. ಹೌದು ಹುಂಡ ಬಂಗಾರ ಉಳಿಯಂಗಿಲ್ಲ. ಉಳಿಯೋದಿಲ್ಲ. ಆ ಮೊಮ್ಮಗಳು ಕೂಡ ಬಂಗಾರ ಅದ. ಇದು ಬಿಗ್ತನ ಮಾಡ್ರಿ ಅಂತೇಳಿ ಕೋಡಿ ಕಾಲು ಬೀಳಕತ್ತ ಅಂದ್ರು ಎದ್ದು ಹೊಂಟ್ರು. ಆ ಹಿರೇ ಮನುಷ್ಯ ರುಂಬಲ್ ಹಾಸಿ ಅವ್ರು ಹೋಗ್ತಕ್ಕಂತ ದಾರಿ ಒಳಗ ಮಲ್ಕೊಂಡು ಬಿಟ್ಟ. ಅಡ್ಡ ಬಿದ್ದ. ಯಪ್ಪ ಈ ಊರಾಗ ಇಂತ ಮನುಷ್ಯ ಸತ್ತನ ತಿಳಿ ದಾಟ್ ಹೋರು ಅಂತ ಹೇಳ್ದ. ಹೌದಪ್ಪ ಹೌದು. ಆ ಮುತ್ತನ ಮಾತು ಹಿರಿಯನ ಮಾತು ಕೇಳಿ ಅವ್ರಿಗೆ ನೀವು ಸ್ವಲ್ಪ ಅಂತಃಕರಣ ಬಂತು. ನಾವು ದಾಟಿ ಹೋದಂದ್ರೆ ಪಾಪಕ್ಕೆ ಗುರಿ ಆಗ್ತೀವಿ. ಹೌದು ಏನೇ ಆಗ್ಲಿ ಇದೊಂದು ಬಿಗ್ತನ ಮಾಡ್ಬೇಕಂತ ಹೇಳಿ ಕಾಕ ಹೇಳಿ ಈ ಬಿಗ್ತನ ಮಾಡ್ತೀವಿ ಅಂತ ಹೇಳಿದ್ರು. ಕಾಕ ಖುಷಿ ಆಯ್ತು. ಅವಾಗ ಹೇಳ್ತಾರ ಅವ್ರ ಹಿರಿಯರು ಏನಂತ ಹುಡುಗನ ಕಡೆಯವ್ರು ಹೇಳ್ತಾರ ಏನ್ ಹೇಳಿದ್ರು, ನೀವ್ ಒಂದಟಕ್ಕೆ ದೀಡ್ತಲಿ ಬಂಗಾರಕ್ಕ ಬಿಗ್ತನ ಮುಗಿತ್ತು. ಮನ್ಯಾಗ ಅಡಿಗೆ ಮಾಡೋರು ಯಾರು ಇಲ್ಲ. ಲಗ್ನ ಮಾತ್ರ 15 ದಿವಸ ಒಳಗೆ ಮಾಡಿ ಕೊಡ್ಬೇಕಂತ ಹೇಳಿದ್ರ ಅವ್ರು. ಹೌದು ಹೆಣ್ಮಗಳಿಗೆ ಸಕ್ರಿ ತರ್ಲಿಕ್ಕೆ ಕಾಕನ ಬಲ್ಯಕ್ ರೊಕ್ಕ ತಗೊಂಡಾಳ. ಇನ್ ಲಗ್ನ ಅಂದ್ರೆ ಸುಮ್ಮ ಆಗ್ತದ. ಹಾಂಡೆ ಬೇಕು, ಬಾಂಡೆ ಬೇಕು, ಮಂಚ ಬೇಕು, ತಿಜೋರಿ ಬೇಕು, ಏರ್ ಕೂಲರ್ ಬೇಕು, ತಾಯಿ ಮಗಳಿಗೆ ಕೊಡ್ಬೇಕನ್ನ ಹಂಬಲ್ ಬಾಳ ಇರ್ತದಲ್ರಿ. ಚಿಂತೆ ಮಾಡ್ಕೊತ ಕೂತಾಗ ಯಾರು ಸಹಾಯ ಮಾಡ್ತಾರ ಅಂತಕ್ಕಂಥದ್ದು, ಯಾರು ಸಹಾಯ ಮಾಡ್ತಾರ ಗಂಡ ಬಂದು ಹೆಂಡತಿಗೆ ಅಸಹ್ಯ ಹೆಂಗ ಮಾಡ್ತಾನ, ಹೌದು ಮಗಳ ಲಗ್ನ ಹೆಂಗ ನಿಂದ್ರಿಸ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತದ. ಬರ್ಲಿಪ್ಪ. ಲಗ್ನ ಇಟ್ಟರ 15 ದಿವಸ ಹೆಣ್ಣ ಮಗಳು ಕಣ್ಣೀರು ಇಡ್ತಾಳ ನೆಲಕ್ಕ. ಬಂದು ಹೇಳ್ಯಾಳ ಮಾಣಿಕ್ಯ ಸಂಘದ ಮ್ಯಾಲ ಸಾಲ ಕೊಡುತ್ತದ ಬ್ಯಾಂಕ. ಗೆಳತಿ ಬಂದು ಹೇಳ್ಯಾಳ ಮಾಣಿಕ್ಯ ಸಂಘದ ಮ್ಯಾಲ ಸಾಲ ಕೊಡುತ್ತದ ಬ್ಯಾಂಕ. ಎಲ್ಲರೂ ಒಪ್ಪಿದ ಬಳಿಕ ಲಗ್ನ ತಿದ್ದಿ ಬಂದದ ಸನಿಯಾಕ ಸಾಲ ತಂದಳ ಎಲ್ಲರೂ ಒಪ್ಪಿದ ಬಳಿಕ 50,000 ಬರ್ದರ ಚೆಕ್ಕ ನಾಳೆ ಬರೀ ಮುಂಜಾನೆ 50,000 ಬರ್ದರ ಚೆಕ್ಕ ನಾಳೆ ಬರೀ ಮುಂಜಾನೆ ಹತ್ತಾಟ. ಪಟ್ಟನ ರೊಕ್ಕ ಕಸುಗೊಂಡು ಹೋದವ ಕುಡಿಯುವುದಕ್ಕ. ನನಗೆ ಕೇಳದ ಯಾಮದ ಪಟ್ಟನ ರೊಕ್ಕ ಕಸುಗೊಂಡು ಹೋದವ ಆಡುವುದಕ್ಕ.
40,000 ರೂಪಾಯಿ ಸಾಲ ಕೊಡಿಸಿದ್ರು ಇದ್ರಾಗ ಮಗಳ ಲಗ್ನ ಮಾಡತ್ ಹೇಳಿ ಹೌದು ಸಾಲ ಕೊಡಿಸಿದ್ರು. ಅದೇ ರೊಕ್ಕ ಒಡ್ಯಾದಾಗ ಹಾಕೊಂಡು ಹೆಣ್ಣು ಮಗಳು ಸಂತಿಗೆ ಹೊಂಟಿದಳು. ಹಾಂಡ್ಯ ಬಾಂಡ್ಯ ಬಟ್ಟಿ ಸಂತಿ ಮಾಡ್ಬೇಕಂತೇಳಿ ಹೌದು ಹೊಂಟಿದಳು. ಗಂಡಿದ್ದ ಕುಡಿದು ಬಂದು ಇದ್ರ ಬಂದ್ ನಿಂತಾನ. ಏನಂದ? ಯಾವನ ಬಲಿಯಕ್ ಹೋಗಿ ರೊಕ್ಕ ತಗೊಂಡು ಬಂದಿದೆ ನನಗ್ ಕೇಳದ ಯಾವ ಮಗ ನಿನಗ್ ರೊಕ್ಕ ಕೊಟ್ಟಾನ ಅಂತ ಹೇಳಿ ಹೆಣ್ಮಗಳಿಗೆ ನೆಲಕ್ ಹಾಕಿ ಉಳಿಸ್ಯಾಡಿ ಉಡ್ಯಾದನ್ ರೊಕ್ಕ ಕಸ್ಕೊಂಡ. ಹೌದು ಉಡ್ಯಾದನ್ ರೊಕ್ಕ ಕಸ್ಕೊಂಡು ದಾರ ಕುಡ್ಲಿಕ್ಕೆ ಇಸ್ಬೇಟ್ ಆಡಕ್ ಹೋಗ್ಬಿಟ್ಟ. ಹೆಣ್ಣು ಮಗಳು ಹೊತ್ತು ಹೊಂಟ್ರೆ ಮಗಳ ಲಗ್ನ ಅದ. ಎಂತ ಯಾಳೆ ತಂದಿ ಭಗವಂತ ನನ್ನ ಮಗಳ ಲಗ್ನ ಹ್ಯಾಂಗ ಮಾಡ್ಲಿ ಹೌದು ಹೇಳಿ ಹೆಣ್ಣು ಮಗಳಿಗೆ ರೋಡ್ ಸಾಲಲ್ಲ ಇತ್ತು ಉಳ್ಳಾಡಿ ಅಳ್ಳಕತ್ತಳು. ಅವಾಗ ವಿಚಾರ ಮಾಡ್ತಾಳ ಏನಂತ? ಇದು ನಾ ಸಾಯತ್ತನ ಸುದ್ದ ಆಗಂಗಿಲ್ಲ. ಹೌದು ನಾ ಸಾಯ್ಬೇಕಂದಳು ಹೆಣ್ಣು ಮಗಳು. ಹೌದು ಹೌದು ನಾ ಸಾಯ್ಬೇಕಂದಳು. ಹೆಂಗ ಆ ಗಂಡ ಕಾಡಿದ್ರ ಸಲುವಾಗಿ ಆ ಹೆಂಡತಿ ಅನ್ನಕ್ಕೆ ಹೆಂಗ ಸಾಯ್ತಾಳ ಅಂತಕ್ಕಂಥದ್ದು 2 ನುಡಿ ಒಳಗ ಮುಕ್ತಾಯ ಆಗ್ತದೆ. ಹೌದು ಮನಸ್ಸಿಗೆ ಹಾಕತ್ತಾಳ ಲೆಕ್ಕ ಸುಖ ಇಲ್ಲ ನಾನು ಸಾಯುವ ತನಕ. ಮನಸ್ಸಿಗೆ ಹಾಕತ್ತಾಳ ಲೆಕ್ಕ ಸುಖ ಇಲ್ಲ ನಾನು ಸಾಯುವ ತನಕ. ಏನಾರೆ ಮಾಡಿಕೊಳ್ಳೆನ ಜೀವಕ್ಕ ಇದ್ದವರು ಹೋಗ್ತಾರ ಲಗ್ನಕ. ಏನಾರೆ ಮಾಡಿಕೊಳ್ಳೆನ ಜೀವಕ್ಕ ಇದ್ದವರು ಹೋಗ್ತಾರ ಲಗ್ನಕ. ಹೆಣ್ಣಾಗಿ ಮಕ್ಕಳ ಮಾರಿ ನೋಡಿ ಅವಳು ಬೆಳತನಕ ಉರುಳ ಹಾಯ್ಕೊಂಡು ನಸ್ಕಿನ ನಾಕ. ಮಕ್ಕಳ ಮಾರಿ ನೋಡಿ ಅವಳ ಬೆಳತನಕ ಉರುಳ ಹಾಯ್ಕೊಂಡು ನಸ್ಕಿನ ನಾಕ. ಮಗಳ ಲಗ್ನ ಅದ ನಸ್ಕಿನ ನಾಲ್ಕಕ್ಕೆ ಹೆಣ್ಮಗಳು ಊರ್ಲ ಹಾಕೊಂಡು ಬಿಟ್ಟಳು. ಹೌದಪ್ಪ ಹೌದು ಗಂಡ ಮಾಡಿರ್ತಕ್ಕಂತ ಇದ್ರದಿಂದ ನೋವು ತಾಳಾರ್ದೆ ಹೆಣ್ಮಗಳು ನಸ್ಕಿನ ನಾಲ್ಕಕ್ಕೆ ಊರ್ಲ ಹಾಕೊಂಡು ಬಿಟ್ಟಳು. ಈ ಊರ್ಲ ಹಾಕೋಕ್ಕಿಂತ ಮೊದಲ ಆ ತಾಯಿ ಮಗಳ ಏನಾಗ್ಯಾವು? ರಾತ್ರಿ ಬಾರದಾಗ ಮಗಳು ಮೆಹಂದಿ ಹಚ್ಕೊಳಕತ್ತಾಳ. ಹೌದು ತಾಯಿ ಮಗಳು ಮಾರಿ ನೋಡ್ಲಕತ್ತಾಳ. ಹೌದು ಅವಾಗ ಮಗಳು ಕೇಳ್ತಾಳ ತಾಯಿಗೆ ಏನಂತ್ರಿ? ಯವಾ ಎಂದೂ ಇರ್ಲಾರ್ದಕ್ಕೆ ಮಾರಿ ಯಾಕೆ ನೋಡ್ಲಕತ್ತಿದ್ದೆ ನಂದು? ಹೌದಪ್ಪ ಹೌದು ಏನಾಗ್ಯದ ಅಂತೇಳಿ ಮಗಳು ಕೇಳದ ಕೂಡಲೇ ತಾಯಿ ಹೇಳ್ತಾಳ. ಯಾನ್ ಹೇಳು? ಯವಾ ಯಾಕ ನಿಂದ ನಾ ಮಾರಿ ನೋಡ್ಲಕತ್ನಿ ಅಂತ ಕೇಳಿದ್ರ, ಯಾಕ ನಾಳಿನ ದಿವಸ ನೀ ಮದುಮಗಳಾಗಿ ಹಂದರದೊಳಗ ಕುಳಿತಿರ್ತಿ. ಹೌದು ಹಂದರದಾಗ ಕೂತಿರ್ತಿ ಇರ್ತಿ. ಬೀಗರಿಗೆ ಬಿದ್ದರಿಗೆ ಬಂದವ್ರಿಗೆ ಸಂಬಳಸದಾಗ ನಂಗೆ ರಗಡ ಆಗ್ತದ. ಆ ಸಮಯದೊಳಗ ನಿನ್ನ ಬಂಗಾರ ಮಾರಿ ನೋಡೋದಾಗುದಿಲ್ಲ. ನೋಡ ತಾಯಿ ಮಗಳು ಹೆಂಗ್ ವರ್ಣನೆ ಮಾಡ್ತಾಳ. ಅವಾಗ ನಿನ್ನ ಬಂಗಾರ ಮಾರಿ ನೋಡೋದಾಗುದಿಲ್ಲ. ಅದಕ್ಕೆ ನಾ ಈಗ ನೋಡ್ಲಕತ್ತಿನ ಮಗಳ ಅಂದ ಕೂಡಲೇ ತಾಯಿ ಮಾತು ಕೇಳಿ ಮಗಳಿಗೆ ಖುಷಿ ಆಯ್ತು. ಅದೇ ಆನಂದದಾಗ 3 ಮಕ್ಕಳು ಮಕ್ಕೊಂಡ್ರು. ಅಡ್ವಾನ್ಸ್ ಬಂದಿರತಕ್ಕಂತ ಬೀಗ್ರು ಎಲ್ಲರೂ ಮಲ್ಕೊಂಡ್ರು. ಆ ಟೈಮ್ ನೋಡಿ ನಸ್ಕಿನ 4 ಹೆಣ್ಮಗಳು ಊರ್ಲ ಹಾಕೊಂಡು ಬಿಟ್ಟಳು. ಹೌದಪ್ಪ ಹೌದು 5ಕ್ಕೆ ಗೊತ್ತಾಯ್ತು. ಹೌದು ಬಿಚ್ಚಿ ನಡಮನ್ಯಾಗ ಹಾಕಿದ್ರು. ಅಡ್ವಾನ್ಸ್ ಬಂದಿರತಕ್ಕಂತ ಬೀಗ್ರು ಹಿರಿಯರು ಹೇಳ್ತಾರ, ಏನಪ್ಪ ತಂಗಿ ಹೊತ್ತು ಹೊಂಟ್ರೆ ಮಗಳ ಲಗ್ನ ಅದ, ನೀ ಹಿಂಗ ಯಾಕೆ ಮಾಡ್ಕೊಂಡಿ? ಹೌದು ಅಂತದೇನು ಕಷ್ಟ ಇತ್ತು ನಮ್ಮ ಮುಂದೆ ಹೇಳ್ಕೋಬಹುದಾಗಿತ್ತಲ್ಲ, ಯಾಕೆ ಹಿಂಗ ಮಾಡ್ಕೊಂಡಿದ್ ತಂಗಿ ಅಂತೇಳಿ ಅಡ್ವಾನ್ಸ್ ಬಂದಿರತಕ್ಕಂತ ಬೀಗ್ರು ಹೇಳಕತ್ರು. ಈ ಅಳದ್ ನೋಡಿ ಮಕ್ಕಳಿಗೆ ಎಚ್ಚರ ಇತ್ತು. ಮಕ್ಕಳು ಬಂದು ಹೇಳ್ತಾವ ತಾಯಿ ಮುಂದ ಏನಂತ ಹೇಳಿ, ಲಗ್ನ ಆಗತಕ್ಕಂತ ಹುಡುಗಿ ಹೇಳ್ತದ, ಹಂಗಪ್ಪ ನಿಮ್ ಮಳ್ಯಾಗ ಪ್ಯಾಂಟ್ ಸೂಟ್ ತರ್ತೀನಿ ಅಂತ ಹೇಳಿ ಹೋದಿ ಕಾಶಿ ನೀ ಯಾರ ಕೈಯ ಕೊಟ್ಟು ಕಳಿಸಿದಿ? ಹೌದು ನನಗ ಲಗ್ನ ಸೀರೆ ತರ್ತೀನಿ ಅಂತ ಹೇಳಿ ಹೋದಿ ನನ್ನ ಹಡದವ, ನೀ ಯಾರ ಕೈಯ ಕೊಟ್ಟು ಕಳಿಸಿದಿ? ನಮಗ 3 ಮಂದಿಗೆ ನಾ ಯಾರ ಕೈಯಾಗ ಕೊಟ್ಟು ಕಳಿಸಿದಿ? ಯಾರ ಕೈಯಾಗ ಬಿಟ್ಟು ಹೊಂಟಿ ನನ್ನ ನೋವು ಅಂತೇಳಿ ಮಕ್ಕಳು ತಾಯಿ ಮ್ಯಾಗ ಬಿದ್ದು ಅಳ್ಳಕತ್ತಳು. ಹೌದಪ್ಪ ಹೌದು ಅವಾಗ ಮಕ್ಕಳೆಲ್ಲ ನೋಡಿ ಅಲ್ಲಿ ಇರ್ತಕ್ಕಂತ ಹಿರಿಯರಿಗೆ ದುಃಖ ತಾಳಿಲ್ಲ. ಹೌದು ಮಕ್ಕಳ ಮುಖಾರಿ ನೋಡಿ ನೀವು ಉಳಬೋದಾಗಿತ್ತಲ್ಲ ತಂಗಿ ಅಂತೇಳಿ ಆ ದುಃಖ ಮಾಡಿ ಅವರು ಅಳಕತ್ರು. ಆ 3 ಮಂದಿ ಮಕ್ಕಳು ಕೈ ಹಿಡ್ಕೊಂಡು ಓಡ್ಕೊತ ಹೊಂಟು. ಹೌದಪ್ಪ ಹೌದು ತಾಯಿ ಹಣ ಅಲ್ಲೇ ಬಿಟ್ಟು ಓಡ್ಕೊತ ಹೊಂಟು. ಎಲ್ಲಿ ಹೋಗ್ತಾವ ಮಕ್ಕಳು? ಎಲ್ಲಿ ಹೋಗ್ತಾವ ಅಂತಕ್ಕಂಥದ್ದು ಮುಂದೆ ತಾಯಿ ನೀನು ಇಲ್ಲದ ಮೇಲೆ
ಬದಲಾಗಿರ್ತಕ್ಕಂಥ ಬಾವಿ ಒಳಗ ಜಿಗುದು ಪ್ರಾಣ ಬಿಟ್ರು ಮಕ್ಕಳು. ನಿನ್ನ ಆಶ್ರಯದೊಳಗೆ ನಾವು 3 ಮಂದಿ ಹೊಂಟಿವಿ. ಹೌದು. ಅಪ್ಪ ನಮಗ್ ಒಂದು ದಿವಸ ಸಂಗಟ ಕರ್ಕೊಂಡು ಊಟ ಮಾಡ್ಲಿಲ್ಲ. ಇಲ್ಲ ಅಂತ ಅಪ್ಪಗ ನಂಬಿ ನಾವಿದ್ದರೆ ಏನು ಮಾಡೋನು? ಹೌದಾ? ಅಪ್ಪ ಬೇಡ ನನಗ ನೀನೇ ಬೇಕು ತಾಯಿ ಅಂತೇಳಿ 3 ಮಂದಿ ಮಕ್ಕಳು ಬಾವಿ ಒಳಗ ಜಿಗದು ಪ್ರಾಣ ಬಿಟ್ರು. ಹೌದ್ ಹೌದು ಮನಿನೇ ಸ್ಮಶಾನ ಆಯ್ತು. ಆಗಿ ಹೋಯ್ತು. ಇದು ಯಾರ್ದಿಂದ? ಗಂಡಂದೇನ್ರಿ? ಗಂಡಂದಿಂದ ಅಲ್ಲ, ಗಂಡ ಮಾಡಿರ್ತಕ್ಕಂತ ಒಂದು ದುಷ್ಟ ಚಟದಿಂದ ಮನಿನೇ ಸ್ಮಶಾನ ಆಯ್ತು. ಯಾವ್ದಪ್ಪ? ಅದಕ್ಕೆ ಹೇಳ್ತಾರ ಕವಿಗಾರರು, ಯಾನ್ ಹೇಳರು? ಕುಡಿಯೋದು ಬಿಡ್ರಿ ಬೆಂಕಿ